ಸುತ್ತಮುತ್ತ ಎತ್ತ ನೋಡಿದರತ್ತ ಬೆಟ್ಟ ಸಾಲುಗಳು, ಅದರ ಮಧ್ಯೆ ನಯನ ಮನೋಹರ ಕಣಿವೆಗಳು, ಹಸಿರು ಹೊದ್ದ ನಾಡಿನ ಕಣಿವೆ ಆಳದಲ್ಲಿ ಹರಿಯುವ ನದಿಗಳು. ಸ್ವರ್ಗ ಸಮಾನ ತಾಣವಾದ ಮಹಾರಾಷ್ಟ್ರದ ಮಹಾಬಲೇಶ್ವರ ನಿಜಕ್ಕೂ ಒಂದು ಒಳ್ಳೆಯ ಪ್ರವಾಸಿ ತಾಣ. ಅಲ್ಲಿನ ನಯನ ಮನೋಹರ ದೃಶ್ಯಗಳ ಜೊತೆಗೆ ಹೇಗೆ ಎಂಜಾಯ್ ಮಾಡಬಹುದು ಅಂತ ಹೇಳೋದೇ ಈ ಹೊತ್ತಿನ ವಿಶೇಷ ಮಸ್ತ್ ಮಜಾ ಇನ್ ಮಹಾಬಲೇಶ್ವರ. ನಾನು ಶ್ವೇತಾ. ಅದು ವರ್ಷವಿಡೀ ಮನಸ್ಸಿಗೆ ಮುದ ನೀಡುವ ಆಹ್ಲಾದಕರ ಹವಾಮಾನ, ಸ್ಟ್ರಾಬೆರಿ ತೋಟಗಳ ನಾಡು, ಬೇಸರ ಕಳೆಯಲು ದೋಣಿ ವಿಹಾರ, ಕುದುರೆ ಸವಾರಿ, ಪ್ರಕೃತಿ ಸೌಂದರ್ಯದ ಜೊತೆಗೆ ಆಸ್ತಿಕರಿಗೆ ಮುದ ನೀಡುವ ತಾಣಗಳು. ಮಹಾರಾಷ್ಟ್ರದ ಮಹಾಬಲೇಶ್ವರಕ್ಕೆ ಹೋದ್ರೆ ಅಲ್ಲಿ ಈ ಮಜಾನ ಅನುಭವಿಸಬಹುದು. ಮಹಾಬಲೇಶ್ವರದ ಸೌಂದರ್ಯವನ್ನ ನೀವು ಒಮ್ಮೆ ನೋಡಿ. ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯಲ್ಲಿರುವ ಸ್ವರ್ಗ ಸಮಾನ ಸುಂದರ ತಾಣ ಮಹಾಬಲೇಶ್ವರ. ಇದರ ಇತಿಹಾಸ ಪ್ರಾರಂಭವಾಗುವುದು ಕ್ರಿಸ್ತಶಕ 1215ರಿಂದ. ಈ ಸಹ್ಯಾದ್ರಿ ಗಿರಿಧಾಮ ಬೆಳಕಿಗೆ ಬಂದದ್ದು 1842ರಲ್ಲಿ. ಇಲ್ಲಿಗೆ ಭೇಟಿ ನೀಡಿದ್ದ ಪ್ರಥಮ ಬ್ರಿಟಿಷ್ ಗವರ್ನರ್ ಕಲೋನಿಯಲ್ ಲಾಡ್ವಿಕ್ನಿಂದ. ಇಲ್ಲಿನ ಹೊಸ ಮಹಾಬಲೇಶ್ವರ ನಿರ್ಮಾಣ ಮಾಡಿದ್ದು ಸರ್ ಜಾನ್ ಮಾಲ್ಕಮ್. ಹಾಗಾಗಿ ಇದನ್ನ ಮಾಲ್ಕಮ್ ಪೇಟ್ ಅಂತ ಸಹ ಕರೆಯಲಾಗುತ್ತೆ. ನಂತರ ಇಲ್ಲಿಗೆ ಬ್ರಿಟಿಷ್ ಅಧಿಕಾರಿಗಳಾದ ಆರ್ಥರ್, ಕಾರ್ನಕ್, ಫ್ರೇರ್ ಮುಂತಾದವರು ಭೇಟಿ ನೀಡಿದರು. ಇಲ್ಲಿನ ಆಹ್ಲಾದಕರ ವಾತಾವರಣ ಪ್ರವಾಸಿಗರ ಕಣ್ಮನ ಸೆಳೆಯುತ್ತದೆ. बहुत अच्छा क्लाइमेट है इधर, बहुत सुंदर दिख रहा है, सीनरी बहुत अच्छी है. आगे तो हम सोच रहे हैं कि हम फैमिली के साथ में इधर आएंगे. और क्लाइमेट ऐसा है कि 3-3 घंटा तो हम लोग रूम से बाहर नहीं निकल सकते हैं. बहुत ही अच्छा मजा है. ಕಣ್ಣು ಹಾಯಿಸಿದಷ್ಟು ಕಾಣಸಿಗುವ ಈ ಸಹ್ಯಾದ್ರಿ ಗಿರಿಶ್ರೇಣಿಗೆ ಮಹಾರಾಷ್ಟ್ರದ ಗಿರಿಧಾಮಗಳ ರಾಜ ಎಂಬ ಅನ್ವರ್ಥನಾಮವೂ ಇದೆ. ಹಸಿರು ಹೊದ್ದ ಕಾಡು, ಆ ಕಾಡಿನ ನಡುವಿನ ಕಣಿವೆಯಲ್ಲಿ ಹರಿಯುವ ನದಿಗಳನ್ನು ನೋಡುವುದೇ ಚಂದ. ಸಮುದ್ರ ಮಟ್ಟದಿಂದ 4500 ಅಡಿ ಎತ್ತರವಿರುವ ಈ ಗಿರಿಧಾಮದ ಆಕರ್ಷಣೆ ಎಂದರೆ ವರ್ಷವಿಡೀ ಮುದ ನೀಡುವ ಹವಾಮಾನ. ಎತ್ತರದ ಸ್ಥಳವಾದ್ದರಿಂದ ಬಿಸಿಲಿನ ತಾಪದ ಬಾಧೆ ಇಲ್ಲ, ತೀರಾ ಚಳಿಯೂ ಎನಿಸುವುದಿಲ್ಲ. ಹಾಗಾಗಿ ಇಲ್ಲಿ ಭೇಟಿ ಕೊಡಲು ನಿರ್ದಿಷ್ಟ ಸೀಸನ್ ಬೇಕಿಲ್ಲ. क्लाइमेट बहुत ही अच्छा है. ये क्लाइमेट देखने से तो ऐसा लगता है हम लोग कश्मीर में ही जाके वापस इधर आए. बहुत ही अच्छा है क्लाइमेट. तो यहाँ का पंचगंगा नदी का मुख, शंकर का मंदिर, टेबल पॉइंट, यहाँ बार पॉइंट है. ಮರಾಠಿ, ಹಿಂದಿ, ಗುಜರಾತಿ, ಇಂಗ್ಲಿಷ್ ಮಾತನಾಡುವ ಜನ ಇಲ್ಲಿ ಸಿಗುತ್ತಾರೆ. ದೇಶ ವಿದೇಶದಿಂದ ಪ್ರವಾಸಿಗರು ಇಲ್ಲಿಗೆ ಆಗಮಿಸುವುದರಿಂದ ಮಹಾಬಲೇಶ್ವರ ವೈವಿಧ್ಯಮಯವಾಗಿಯೂ ಕಾಣುತ್ತದೆ. ಚಿಕ್ಕಿ, ಸ್ಟ್ರಾಬೆರಿ, ಜೇನು, ಜಾಮ್, ಕ್ರಶ್ಗಳಿಗಾಗಿ ಮಹಾಬಲೇಶ್ವರ ಪ್ರಸಿದ್ಧಿಯಾಗಿದೆ. ಇವುಗಳೊಂದಿಗೆ ಗುಜರಾತಿ, ರಾಜಸ್ಥಾನಿ, ಪಂಜಾಬಿ ಶೈಲಿಯ ಥಾಲಿ ಮತ್ತು ಖಾದ್ಯಗಳ ರುಚಿ ಇಲ್ಲಿ ನೋಡಬಹುದು. ಎಲ್ಲಾ ಶ್ರೇಣಿಯ ವಸತಿ ಗೃಹಗಳು, ಕೈಗೆಟುಕುವ ದರದ ರೆಸಾರ್ಟ್ಗಳು ಈ ಗಿರಿಧಾಮದ ಮತ್ತೊಂದು ವಿಶೇಷ. ಮಹಾಬಲೇಶ್ವರದ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಇಲ್ಲಿ ಅತಿಬಲಿ ಮತ್ತು ಮಹಾಬಲಿ ಅನ್ನೋ ರಾಕ್ಷಸರಿದ್ರಂತೆ. ಮಹಾಬಲಿಯ ಕೋರಿಕೆಯಂತೆ ಇಲ್ಲಿ ಶಿವ ಬಂದು ನೆಲೆಸಿದನೆಂಬ ಪ್ರತೀತಿಯೂ ಇದೆ. ಆಗಿನಿಂದ ಈ ಕ್ಷೇತ್ರಕ್ಕೆ ಮಹಾಬಲೇಶ್ವರ ಹೆಸರು ಬಂತಂತೆ. ಬನ್ನಿ ಈ ಕ್ಷೇತ್ರದಲ್ಲೊಂದು ಸುತ್ತು ಹಾಕಿ ಬರೋಣ. ಪುಣೆಯ ಮೂಲಕ ವೈಮಾನಿಕವಾಗಿ ಮತ್ತು ರೈಲ್ವೆ ಮೂಲಕ ಮಹಾಬಲೇಶ್ವರಕ್ಕೆ ಸಂಪರ್ಕ ಸಾಧ್ಯ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸತಾರದಿಂದ ಎಡಕ್ಕೆ ತೆರಳಿ ಸಾಗಿದರೆ ವಾಯ್ ಅನ್ನೋ ಊರು ಸಿಗುತ್ತೆ. ಇಲ್ಲಿಂದ ಪ್ರಾರಂಭವಾಗುವುದೇ ಸಹ್ಯಾದ್ರಿ ಗಿರಿಶ್ರೇಣಿ. ಪಂಚಗಣಿ ಎಂಬ ಇನ್ನೊಂದು ಗಿರಿಧಾಮದ ಮೂಲಕ ಸಾಗಿದರೆ ಸಿಗುವುದೇ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾದ ನವಮಹಾಬಲೇಶ್ವರ ಪಟ್ಟಣ. ಇಲ್ಲಿಂದ ಬೆರಳೆಣಿಕೆಯಷ್ಟು ಕಿಲೋಮೀಟರ್ಗಳ ಅಣತಿ ದೂರದಲ್ಲಿ
ಹಳೆಯ ಅಂದರೆ ಪುರಾತನ ಮಹಾಬಲೇಶ್ವರ ಸಿಗುತ್ತೆ. ಇಲ್ಲಿ ಮಹಾಬಲೇಶ್ವರ ಮಂದಿರ ಮತ್ತು ಪಂಚಗಂಗಾ ಮಂದಿರಗಳಿವೆ. ಪ್ರಕೃತಿ ಸೌಂದರ್ಯದ ಜೊತೆಗೆ ಆಸ್ತಿಕರಿಗೆ ನೆಮ್ಮದಿ ನೀಡುವ ತಾಣಗಳಿವು. ಮಹಾಬಲೇಶ್ವರಕ್ಕೆ ಎಂಜಾಯ್ ಮಾಡೋಕ್ಕೆ ಫ್ರೆಂಡ್ಸ್ ಬಂದಿದ್ದೀವಿ. ಇಲ್ಲಿ ಭಾಳ ಸರಿಯಾದ ಕ್ಲೈಮೇಟು. ಇಲ್ಲಿ ರೂಮ್ ಮಾಡಿದ್ಮೇಲೆ ರೂಮಲ್ಲಿ ಕುಂತಾಗ ಹೊರಗಡೆ ಬರಬೇಕಂತ ಮನಸ್ಸೇ ಆಗಲ್ಲ, ಅಷ್ಟು ಕೂಲ್ ಆಗಿದೆ. ಹಾಗೆ ಇಲ್ಲಿ ಹನಿಮೂನ್ ಕಪ್ಪಳ ಸಲುವಾಗಿ ಭಾಳಷ್ಟು ಸರಿಯಾದ ಪ್ಲೇಸು. ಭಾಳಷ್ಟು ಥರ ನೋಡೋಕ್ಕೆ ಇಲ್ಲಿ ಸೀನರಿಗಳೈತೆ. ಪುರಾಣ ಕಾಲದಲ್ಲಿ ಇಲ್ಲಿ ಅತಿಬಲಿ ಮತ್ತು ಮಹಾಬಲಿ ಎಂಬ ರಾಕ್ಷಸರಿದ್ದರಂತೆ. ಮಹಾಬಲಿಯ ಕೋರಿಕೆಯಂತೆ ಇಲ್ಲಿ ಶಿವ ಬಂದು ನೆಲೆಸಿದನೆಂಬ ಪ್ರತೀತಿ ಇದೆ. ಶಿವ ಬಂದು ನೆಲೆಸಿದನೆಂಬ ನಂಬಿಕೆಗೆ ಸಾಕ್ಷಿಯಾಗಿರೋದು ಇಲ್ಲಿನ ಮಹಾಬಲೇಶ್ವರ ಮಂದಿರದಲ್ಲಿನ ವೃತ್ತಾಕಾರ ಮತ್ತು ಬೃಹದಾಕಾರದ ಶಿವಲಿಂಗ. ಅಸಂಖ್ಯಾತ ರುದ್ರಾಕ್ಷಗಳನ್ನು ಹೋಲುವ ಶಿವರೂಪದ ಶಿವಲಿಂಗವಿದು. ಮರಾಠ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜ ತನ್ನ ತಾಯಿ ಜೀಜಾಬಾಯಿಗೆ ಚಿನ್ನದಲ್ಲಿ ತುಲಾಭಾರ ಮಾಡಿಸಿದ್ದು ಇದೇ ಮಂದಿರದಲ್ಲಿ. सारे पॉइंट देखे, अच्छे पॉइंट हैं और लेक व्यू एंजॉयमेंट लेक व्यू पे एंजॉयमेंट बोटिंग किया, लेक व्यू एंजॉय किया. सारे पॉइंट अच्छे देखने लायक हैं. ಪಂಚಗಂಗಾ ಮಂದಿರ ಪಂಚನದಿಗಳ ಉಗಮಸ್ಥಾನವೂ ಹೌದು. ಆ ಪಂಚನದಿಗಳಲ್ಲಿ ಕರ್ನಾಟಕದ ಜೀವನಾಡಿಯಾದ ಕೃಷ್ಣೆಯೂ ಒಂದು. ಕೃಷ್ಣ, ಕೊಯ್ನಾ, ಸಾವಿತ್ರಿ, ಗಾಯತ್ರಿ, ವೆನ್ನಾ ಎಂಬ ನದಿಗಳು ಇಲ್ಲಿ ಉಗಮವಾಗುತ್ತವೆ. ಈ ಮಂದಿರದ ಗೋಮುಖದಲ್ಲಿ ಪಂಚನದಿಗಳು ಒಂದೇ ಜಲಧಾರೆಯಾಗಿ ಹರಿಯುವುದನ್ನ ಕಾಣಬಹುದು. ಇಲ್ಲಿ ಉಗಮವಾಗಿ ಕವಲುಗಳಾಗಿ ಹರಿಯುವ ಪಂಚನದಿಗಳೆಂಬ ಸಹೋದರಿಯರು ಹಿರಿಯಕ್ಕ ಕೃಷ್ಣೆಯಲ್ಲಿ ವಿಲೀನವಾಗುತ್ತಾರೆ. ಈವರೆಗೂ ನಾವು ಸಹ್ಯಾದ್ರಿ ಗಿರಿಧಾಮವಾದ ಮಹಾಬಲೇಶ್ವರದ ಇತಿಹಾಸ, ಪೌರಾಣಿಕ ಹಿನ್ನೆಲೆ ಮತ್ತು ಪ್ರಸ್ತುತ ತಾಪಮಾನದ ವಿಷಯಗಳನ್ನು ತಿಳ್ಕೊಂಡ್ವಿ. ಇನ್ನು ಮಹಾಬಲೇಶ್ವರದ ರಮಣೀಯ ತಾಣಗಳ ಬಗ್ಗೆ ತಿಳ್ಕೋಣ. ವಿಶೇಷವಾಗಿ ಮಹಾಬಲೇಶ್ವರ ನವದಂಪತಿಗಳ ಮೆಚ್ಚಿನ ತಾಣ. ಮಹಾಬಲೇಶ್ವರದಲ್ಲಿ ಬ್ರಿಟಿಷ್ ಶೈಲಿಯ ಬಂಗಲೆ, ಕಾಟೇಜ್ ಮತ್ತು ರೆಸಾರ್ಟ್ಗಳು ಕಾಣಸಿಗುತ್ತವೆ. ಇಲ್ಲಿ ಚರ್ಮದ ಉತ್ಪನ್ನಗಳ, ಆಂಟಿಕ್ ಪೀಸ್ಗಳ ಮತ್ತು ಸ್ಟ್ರಾಬೆರಿ ಚಿಕ್ಕಿ ಉತ್ಪನ್ನಗಳ ಶಾಪಿಂಗ್ ಮಾಡಬಹುದು. ಮಾರ್ಚ್ನಿಂದ ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಇಲ್ಲಿ ಭೇಟಿ ನೀಡುವುದು ಸೂಕ್ತ. ವಿಂಟರ್ನಲ್ಲಿ ವುಲ್ಲನ್ ಮತ್ತು ಸಮ್ಮರ್ನಲ್ಲಿ ಲೈಟ್ ಕ್ಲಾತ್ಗಳು ಕಂಫರ್ಟ್ ಆಗಿರುತ್ತವೆ. ಹಿಕಾರ್ನಿ ಗಾರ್ಡನ್, ಆರ್ಪಿಸ್ ಫಾರ್ಮ್, ಶಿಲ್ಪಾ ಫಾರ್ಮ್, ಗಾರ್ಡನ್ ಗ್ರೀನ್ ಹೌಸ್ ಮತ್ತು ಪ್ಯಾಪ್ರೋ ಗಾರ್ಡನ್ ಇಲ್ಲಿನ ಕೆಲ ದೊಡ್ಡ ಸ್ಟ್ರಾಬೆರಿ ತೋಟಗಳು. ಇವುಗಳಲ್ಲಿ ಸುತ್ತಾಡಿ ಸ್ಟ್ರಾಬೆರಿ ತಿನ್ನಬಹುದು. ಸ್ಟ್ರಾಬೆರಿಯ ಉತ್ಪನ್ನವಾದ ಐಸ್ ಕ್ರೀಮ್, ಕ್ರಶ್, ಮಿಲ್ಕ್ ಶೇಕ್, ಚಾಕೊಲೇಟ್, ಜಾಮ್ ಇಲ್ಲಿ ಸವಿಯಲು ಸಿಗುತ್ತದೆ. ಮಹಾಬಲೇಶ್ವರ ಮತ್ತು ಪಂಚಗಣಿಗಳ ಮಧ್ಯೆ ಸಿಗುವುದೇ ವೆನ್ನಾ ಲೇಕ್. ಹನಿಮೂನಿಗರಿಗೆ ಈ ವೆನ್ನಾ ಲೇಕ್ ಎಂಬ ಪ್ರವಾಸಿ ತಾಣ ಅಚ್ಚುಮೆಚ್ಚಿನ ಸ್ಪಾಟ್. यहाँ महाबलेश्वर और पाँचगनी में बारिश के मौसम में बहुत अच्छा लगता है. बारिश अच्छी हो रही है, बीच बीच में थोड़ी सी धूप निकल रही है, बहुत मज़ा आता है. हम लोग केटस पॉइंट, क्षेत्र महाबलेश्वर, then we go to Pratapgarh also. There is a very nice place. Also climate is very nice. So there is a lot of fun here. ಇನ್ನು ಸತಾರದ ರಾಜ 5 ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿ ವೆನ್ನಾ ನದಿ ಹಿನ್ನೀರಿನಲ್ಲಿ ಈ ಕೆರೆಯನ್ನ ನಿರ್ಮಿಸಿದ್ದಾನೆ. ಇಲ್ಲಿ ದೋಣಿ ವಿಹಾರ, ಫಿಶಿಂಗ್ ಮಾಡಬಹುದು. ಜೋಡಿಗಳು ಜಂಟಿಯಾಗಿ ಕುಳಿತು ಕುದುರೆ ಸವಾರಿಯ ರೊಮ್ಯಾಂಟಿಕ್ ಕ್ಷಣಗಳನ್ನು ಆಸ್ವಾದಿಸಬಹುದು. ಫಿಶಿಂಗ್, ಕುದುರೆ ಸವಾರಿ, ದೋಣಿ ವಿಹಾರ ಮಾಡಿದ ನಂತರ ಇಲ್ಲಿನ ರಸ್ತೆ ಬದಿ ಅಂಗಡಿಗಳಲ್ಲಿ ಶಾಪಿಂಗ್ ಮಾಡಿ ಮೆಕ್ಕೆಜೋಳ, ಟೆಂಪ್ಟಿಂಗ್ ಸ್ಟ್ರಾಬೆರಿ, ಬೇಲ್ ಸೇರಿದಂತೆ ಇನ್ನಿತರ ಖಾದ್ಯಗಳ ರುಚಿ ಸವಿಯಬಹುದು. 30ಕ್ಕೂ ಹೆಚ್ಚು ಪ್ರೇಕ್ಷಣೀಯ ಸ್ಥಳಗಳು ಮಹಾಬಲೇಶ್ವರ ಮತ್ತು ಆಸುಪಾಸಿನಲ್ಲಿವೆ. ಅವುಗಳಲ್ಲಿ ಕೆಲವೆಂದರೆ
ಬ್ರಿಟಿಷ್ ಕಾಲದ ಮೌಂಟ್ ಮಾಲ್ಕಮ್ ಎಂಬ ಹಿಲ್ ಸ್ಟೇಷನ್, ಅಪರೂಪದ ವಾಸ್ತುಶೈಲಿ ಹೊಂದಿರುವ ಕ್ಯಾಥೋಲಿಕ್ ಚರ್ಚ್, ಶಿವಾಜಿ ಸೇನಾಪತಿಯಾದ ತಾನಾಜಿ ಇದ್ದನೆನ್ನಲಾದ ರಾಬರ್ಸ್ ಕೇವ್ ಪ್ರಮುಖ ತಾಣಗಳು. ಇನ್ನು ಮಹಾಬಲೇಶ್ವರದ ಮುಕುಟಗಳೆಂದರೆ ಇಲ್ಲಿನ ಜಲಪಾತಗಳು. ಲಿಂಗಮಾಲಾ, ಚೀನಾಮನ್, ಧೋಬಿ ಹಾಗೂ ಬಿಲಾರ್ ಎನ್ನುವ ಜಲಪಾತಗಳ ಲಯಬದ್ಧ ಭೋರ್ಗರೆತ ನೋಡುಗರ ಕಣ್ಮನ ಸೆಳೆಯುತ್ತವೆ. ಇವುಗಳೊಂದಿಗೆ ಆರ್ಥರ್ ಸೀಟ್, ಟೈಗರ್ಸ್ ಸ್ಪ್ರಿಂಗ್, ಕೇಟ್ಸ್ ಪಾಯಿಂಟ್, ಸೂರ್ಯೋದಯದ ಸವಿ ಉಣಬಡಿಸುವ ಸನ್ರೈಸ್ ಪಾಯಿಂಟ್ ಎಂದು ಕರೆಯಲಾಗುವ ವಿಲ್ಸನ್ ಪಾಯಿಂಟ್ ಇಲ್ಲಿದೆ. ಕ್ಯಾಮರಾಮ್ಯಾನ್ ಸಂಗಮೇಶ್ ಕುಂಬಾರ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ಅಮೆರಿಕಾದ ಕೊಲೆರಾಡೋ ನದಿ ಕಣಿವೆ ಗ್ರ್ಯಾಂಡ್ ಕ್ಯಾನನ್ ಒಂದು ರಮಣೀಯ ಸ್ಥಳ. ಅಂತೆಯೇ ನಿಸರ್ಗ ಸೃಷ್ಟಿಯ ಸ್ವರ್ಗ ಮಹಾಬಲೇಶ್ವರವನ್ನ ಭಾರತದ ಗ್ರ್ಯಾಂಡ್ ಕ್ಯಾನನ್ ಅಂತ ಕರೆಯಬಹುದು. ಗ್ರ್ಯಾಂಡ್ ಕ್ಯಾನನ್ಗೆ ಭಾರತೀಯ ಪ್ರತಿಸ್ಪರ್ಧಿ ಮಹಾಬಲೇಶ್ವರ ಅಂದ್ರೂ ಉತ್ಪ್ರೇಕ್ಷೆಯಾಗಲ್ಲ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.